ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹೇಳಿ, ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 78 ಪಾಯಿಂಟ್ಸ್ 0.17% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ಅನಂತರ ಸ್ವಲ್ಪ ಅಪ್ ಆಗಿದೆ, ಮತ್ತೆ ಅಲ್ಲಿಂದ ಡೌನ್ ಕೂಡ ಆಗಿದೆ. ನೋಡಬಹುದು ಮೋರ್ ದನ್ 250 ಪಾಯಿಂಟ್ಸ್ ಅಥವಾ ನಿಯರ್ಲಿ 300 ಪಾಯಿಂಟ್ಸ್ ವರೆಗೂ ಕೂಡ ಡೌನ್ ಆಗಿದೆ. ನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಸ್ವಲ್ಪ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಥವಾ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ US ಗವರ್ನಮೆಂಟ್ ಶಟ್ ಡೌನ್ ಆಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಆಗಿಲ್ಲ, ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಹಾಗಾಗಿ ನಿನ್ನೆಯ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಶಟ್ ಡೌನ್ ಇಫೆಕ್ಟ್ ಆಗಲ್ವಾ? ಖಂಡಿತ ಶಟ್ ಡೌನ್ ಇಫೆಕ್ಟ್ ಆಗುತ್ತೆ. ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ ಎಷ್ಟು ದಿನ ಈ ಶಟ್ ಡೌನ್ ಇರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಲಾಂಗ್ ಸ್ಟ್ರೆಚ್ ಆಯ್ತು ಅಂದ್ರೆ ಖಂಡಿತ ಅದು ಮಾರ್ಕೆಟ್ಗೆ ಒಳ್ಳೆ ಸುದ್ದಿ ಅಂತೂ ಅಲ್ಲ. ಇನ್ ಕೇಸ್ ವಾರನೋ 10 ಡೇಸ್ 15 ಡೇಸ್ ಅಲ್ಲೋ ಕ್ಲೋಸ್ ಆಯ್ತು ಅಂದ್ರೆ ಅದು ಮಾರ್ಕೆಟ್ಗೆ ಏನಂತ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಲಾಂಗ್ ಸ್ಟ್ರೆಚ್ ಆದಷ್ಟು ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಏನು ರಿಯಾಕ್ಷನ್ ಇಲ್ಲ. ಅದಕ್ಕೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಏನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 88 ಪಾಯಿಂಟ್ಸ್ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ನಂತರ ಡೌನ್ ಆಗಿದೆ, ನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 0.39% ಅಪ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆಗಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ಲೈಟ್ಲಿ. ಇನ್ನು ನಮ್ಮ ಮಾರ್ಕೆಟ್ ನ FIS JS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಅಂತೂ ನಮ್ಮ ಮಾರ್ಕೆಟ್ ರಜೆ ಇತ್ತು. ಆದ್ರೆ 1 ಅಕ್ಟೋಬರ್ ಓಪನ್ ಇತ್ತು. 1 ಅಕ್ಟೋಬರ್ ನೋಡಬಹುದು FIS 1605 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DAS 2916 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಅಕ್ಟೋಬರ್ ಅಲ್ಲೂ ಕೂಡ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ FIS ಕಡೆಯಿಂದ. ಇನ್ನು ಇವತ್ತಿನ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಆಟೋ ಕಂಪನೀಸ್ ಫೋಕಸ್ ಇರುತ್ತೆ. ನಿನ್ನೆ ಮೊನ್ನೆ ಹಲವು ಕಂಪನಿಗಳು ಆಟೋ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದಾವೆ. ಹಾಗಾಗಿ ರಿಲೀಸ್ ಮಾಡಿರೋ ಎಲ್ಲ ಕಂಪನಿಗಳು ಫೋಕಸ್ ಅಲ್ಲಿರ್ತವೆ. ಜೊತೆಗೆ ಇವತ್ತು ಕೂಡ ಕೆಲವು ರಿಲೀಸ್ ಮಾಡಬಹುದು. ಅವುಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೊದಲಿಗೆ ಏರೋ ಮೋಟಾರ್ ಕಾರ್ಪ್ ನೋಡಬಹುದು. ಸೇಲ್ಸ್ ಅಲ್ಲಿ 7.9% ಅಪ್ ಆಗಿದೆ ಅಥವಾ 6.87 ಲ್ಯಾಕ್ ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಸೆಪ್ಟೆಂಬರ್ ಅಲ್ಲಿ. ಇಯರ್ ಆನ್ ಇಯರ್ ಹೋಲಿಕೆ ಮಾಡಿದ್ರೆ 7.9% ಅಪ್ ಆಗಿದೆ. ಇನ್ನು ಎಕ್ಸ್ಪೋರ್ಟ್ಸ್ ಅಲ್ಲಿ ನೋಡಬಹುದು 95% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 5% ಅಪ್ ಆಗಿದೆ. ಇನ್ನು ಮೋಟಾರ್ ಸೈಕಲ್ ಸೇಲ್ಸ್ 4.8% ಅಪ್ ಆಗಿದೆ. ಈ ರೀತಿ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಇನ್ನು TVS ಮೋಟಾರ್ಸ್ EV ಸೇಲ್ಸ್ ಕಡೆ ಬಂದ್ರೆ ಟೋಟಲ್ ಸೇಲ್ಸ್ 12% ಅಪ್ ಆಗಿದೆ. ಟೂ ವೀಲರ್ ಸೇಲ್ಸ್ 11% ಅಪ್ ಆಗಿದೆ. ಮೋಟಾರ್ ಸೈಕಲ್ 9% ಅಪ್ ಆಗಿದೆ. ಹಾಗೆ ಸ್ಕೂಟರ್ಸ್ 17% ಅಪ್ ಆಗಿದೆ. EV ಸೇಲ್ಸ್ 8% ಅಪ್ ಆಗಿದೆ. ಈ ರೀತಿ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ. ಒಟ್ಟಿಗೆ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಇನ್ನು ಮಾರುತಿ ಸುಜುಕಿ ಟೋಟಲ್ ಸೇಲ್ಸ್ ನೋಡಬಹುದು 2.7% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ ಅಲ್ಲಿ 52% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 6% ಡೌನ್ ಪರ್ಫಾರ್ಮೆನ್ಸ್ ಇದೆ ಮಾರುತಿ ಸುಜುಕಿಯಲ್ಲಿ. ಜೊತೆಗೆ ಇತ್ತೀಚೆಗೆ ಹೈಯೆಸ್ಟ್ ಎವರ್ ಡೆಲಿವರೀಸ್ ಅನ್ನು ಕೂಡ ಮಾಡಿದೆ ಫಸ್ಟ್ 8 ಡೇಸ್ ಅಲ್ಲೇ, ಅಂದ್ರೆ GST ರಿಫಾರ್ಮ್ಸ್ ಜಾರಿಗೆ ಬಂದ ನಂತರ. ಇನ್ನು ಐಷರ್ ಮೋಟಾರ್ಸ್ ಟೋಟಲ್ ಮೋಟಾರ್ ಸೈಕಲ್ ಸೇಲ್ಸ್ ನೋಡಬಹುದು 43% ಅಪ್ ಆಗಿದೆ. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಎಕ್ಸ್ಪೋರ್ಟ್ಸ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 41% ಅಪ್ ಆಗಿದೆ. ಡೊಮೆಸ್ಟಿಕ್ 43% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏಷ್ಯನ್ ಮೋಟಾರ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಅಶೋಕ್ ಲೇಲ್ಯಾಂಡ್ ಟೋಟಲ್ ಸೇಲ್ಸ್ ನೋಡಬಹುದು 9% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 7% ಅಪ್ ಆಗಿದೆ. ಡೊಮೆಸ್ಟಿಕ್ M&H CV ಸೇಲ್ಸ್ 3% ಅಪ್ ಆಗಿದೆ. ಏನು LCV ಸೇಲ್ಸ್ 14% ಅಪ್ ಆಗಿದೆ. ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಶೋಕ್ ಲೇಲ್ಯಾಂಡ್ ಅಲ್ಲೂ ಕೂಡ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಏನು ಟಾಟಾ ಮೋಟಾರ್ಸ್ ಕಡೆ ಬಂದ್ರೆ ಟೋಟಲ್ CV ಸೇಲ್ಸ್ ನೋಡಬಹುದು 19% ಅಪ್ ಆಗಿದೆ ಟಾಟಾ ಮೋಟಾರ್ಸ್ ಅಲ್ಲಿ. ಡೊಮೆಸ್ಟಿಕ್ CV ಅಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ 16% ಅಪ್ ಆಗಿದೆ. ಇನ್ನು ಪ್ಯಾಸೆಂಜರ್ ವೆಹಿಕಲ್ಸ್ ಕಡೆ ಬಂದ್ರೆ ಸೇಲ್ಸ್ 47% ಅಪ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ. ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಕೂಡ 45% ಅಪ್ ಆಗಿದೆ. EV ಸೇಲ್ಸ್ ಅಲ್ಲಿ 96% ಅಪ್ ಆಗಿದೆ. ತುಂಬಾ ಚೆನ್ನಾಗಿ ಅಪ್ ಆಗಿದೆ ಅಂತ ಹೇಳ್ಬೋದು EV ಸೇಲ್ಸ್ ಈ ತಿಂಗಳಲ್ಲಿ. ಇನ್ನು ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 35,862 ಯೂನಿಟ್ಸ್ ಇದೆ. NDTV ಪ್ರಾಫಿಟ್ ಎಸ್ಟಿಮೇಟ್ ಮಾಡಿದ್ದು 31,650. ಎಸ್ಟಿಮೇಟ್ ಗೆ ಅಂತೂ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ಕಿದೆ ಟಾಟಾ ಮೋಟಾರ್ಸ್. ಇನ್ನು ಓವರ್ ಆಲ್ Q2 ಸೇಲ್ಸ್ ನೋಡಬಹುದು ಕಮರ್ಷಿಯಲ್ ವೆಹಿಕಲ್ಸ್ 12% ಅಪ್ ಆಗಿದೆ ಟಾಟಾ ಮೋಟಾರ್ಸ್ ಓವರ್ ಆಲ್ Q2 ಜುಲೈ ಆಗಸ್ಟ್ ಸೆಪ್ಟೆಂಬರ್ 3 ತಿಂಗಳ ಸೇರಿ. ಇನ್ನು ಡೊಮೆಸ್ಟಿಕ್ ಸೇಲ್ಸ್ ಕೂಡ 9% ಅಪ್ ಆಗಿದೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 10% ಅಪ್ ಇದೆ. ಡೊಮೆಸ್ಟಿಕ್
ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 8% ಅಪ್ ಇದೆ. ಇನ್ನು ಇವಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 59% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲೂ ಕೂಡ. ಇನ್ನು ಅತುಲ್ ಆಟೋ ಸೇಲ್ಸ್ ನೋಡಬಹುದು 4.2% ಅಪ್ ಆಗಿದೆ ಇಯರ್ ಆನ್ ಇಯರ್. ಡೊಮೆಸ್ಟಿಕ್ ಸೇಲ್ಸ್ 3% ಡೌನ್ ಇದೆ ಪರ್ಫಾರ್ಮೆನ್ಸ್. ಇನ್ನು ಹ್ಯುಂಡೈ ಮೋಟಾರ್ಸ್ ಟೋಟಲ್ ಸೇಲ್ಸ್ 10% ಅಪ್ ಇದೆ. ಡೊಮೆಸ್ಟಿಕ್ ಸೇಲ್ಸ್ 1% ಅಪ್ ಇದೆ. ಎಕ್ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, 44% ಇದೆ. ಬಟ್ ಡೊಮೆಸ್ಟಿಕ್ ಸೇಲ್ಸ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ SUV ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಮಂತ್ಲಿ ಸೇಲ್ಸ್ಗೆ ಹ್ಯುಂಡೈ ಮೋಟಾರ್ಸ್ ಅಲ್ಲಿ. ಇನ್ನು ಮಹೀಂದ್ರಾ ಅಂಡ್ ಮಹೀಂದ್ರಾ ಡೊಮೆಸ್ಟಿಕ್ ಯುಟಿಲಿಟಿ ವೆಹಿಕಲ್ ಸೇಲ್ಸ್ 10% ಅಪ್ ಇದೆ. ಡೊಮೆಸ್ಟಿಕ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 18% ಅಪ್ ಇದೆ. ಹಾಗೆ ಟೋಟಲ್ ಸೇಲ್ಸ್ ಅಂದ್ರೆ 16% ಅಪ್ ಆಗಿದೆ. ಹಾಗೆ ಎಕ್ಸ್ಪೋರ್ಟ್ಸ್ 43% ಅಪ್ ಇದೆ. ಟ್ರಾಕ್ಟರ್ ಸೇಲ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, 49% ಇದೆ. ಹಾಗೆ ಟೋಟಲ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 10% ಅಪ್ ಆಗಿದೆ. ಇನ್ನು ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 56,233 ಯೂನಿಟ್ಸ್ ಇದೆ. NDTV 56,400 ಯೂನಿಟ್ಸ್ ಅನ್ನು ಎಸ್ಟಿಮೇಟ್ ಮಾಡಿತ್ತು. ಇನ್ನು ಎಸ್ಕಾರ್ಟ್ಸ್ ಕುಬೋಟಾ ಟ್ರಾಕ್ಟರ್ಸ್ ಎಕ್ಸ್ಪೋರ್ಟ್ಸ್ ನೋಡಬಹುದು 17.5% ಅಪ್ ಆಗಿದೆ. ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ 48.5% ಇದೆ. ಟೋಟಲ್ ಟ್ರಾಕ್ಟರ್ ಸೇಲ್ಸ್ 47% ಅಪ್ ಆಗಿದೆ. ಯೂನಿಟ್ಸ್ ಕೂಡ ನೋಡಬಹುದು 13,800 ಯೂನಿಟ್ಸ್ ಅನ್ನು ಎಸ್ಟಿಮೇಟ್ ಮಾಡಿತ್ತು. NDTV ಪ್ರಾಫಿಟ್ ಬಟ್ ಕಂಪನೀಸ್ ರಿಪೋರ್ಟ್ ಮಾಡಿರೋದು 18,267. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಏನು ಬಜಾಜ್ ಆಟೋ ಟೋಟಲ್ ಸೇಲ್ಸ್ ನೋಡಬಹುದು 9% ಅಪ್ ಆಗಿದೆ. ಟೂ ವೀಲರ್ ಸೇಲ್ಸ್ 8% ಅಪ್ ಇದೆ. ಡೊಮೆಸ್ಟಿಕ್ ಸೇಲ್ಸ್ 4% ಅಪ್ ಇದೆ. ಎಕ್ಸ್ಪೋರ್ಟ್ಸ್ 18% ಅಪ್ ಆಗಿದೆ. ಟೋಟಲ್ ಕಮರ್ಷಿಯಲ್ ವೆಹಿಕಲ್ಸ್ 15% ಅಪ್ ಆಗಿದೆ. ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿವರೆಗೂ ಈ ಎಲ್ಲ ಕಂಪನೀಸ್ ರಿಪೋರ್ಟ್ ಮಾಡಿದ ನೋಡೋಣ, ಇನ್ನು ಒಂದಷ್ಟು ಕಂಪನೀಸ್ ಇವತ್ತು ರಿಲೀಸ್ ಮಾಡಬಹುದು. ಇನ್ನು ಬೇರೆ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ PC ಜ್ಯುವೆಲರ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಕ್ವಾರ್ಟರ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ. 63% ರೆವೆನ್ಯೂ ನಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಡೆಟ್ ಕೂಡ ಕಡಿಮೆ ಆಗಿದೆ. 23% ಸಾಲವನ್ನ ಕಡಿಮೆ ಮಾಡ್ಕೊಂಡಿದೆ. ಈ ಅಪ್ಡೇಟ್ ಬಂದಿದೆ ಕಂಪನಿಯ ಬಗ್ಗೆ. ಹಾಗಾಗಿ PC ಜ್ಯುವೆಲರ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಅಂತ. ನಂತರ ನೆಸ್ಲೆ ಇಂಡಿಯಾ ಸುದ್ದಿಯಲ್ಲಿರುತ್ತೆ. ಕಾರಣ ಗುಜರಾತ್ ನ ಸಾನಂದ್ ಯೂನಿಟ್ ಅಲ್ಲಿ ಕಂಪನಿ ಮ್ಯಾಗಿ ಪ್ರೊಡಕ್ಷನ್ ಲೈನ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮಲ್ಟಿಪಲ್ ಹೋಟೆಲ್ಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ 111 ರೂಮ್ಸ್ ಫೆಸಿಲಿಟಿ ಇರುವಂತಹ ಹೋಟೆಲ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಹಾಗೆ ಹರಿದ್ವಾರ್ ಅಲ್ಲಿ 52 ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್, ಹಾಗೆ ನ್ಯಾವಿ ಮುಂಬೈಯಲ್ಲಿ 67 ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್ ಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ. ನಂತರ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಆರ್ಮ್ BLS UK ಒಂದು ಅಕ್ವಿಸಿಷನ್ ಮಾಡಿದೆ. ಟ್ರೆಫರ್ಡಿಯನ್ ಹೋಟೆಲ್ ಅಲ್ಲಿ 100% ಸ್ಟೇಕ್ ಅನ್ನು ತಗೊಂಡಿದೆ 78 ಕೋಟಿಗೆ. ಈ ಅಕ್ವಿಸಿಷನ್ ಕಾರಣಕ್ಕೆ BLS ಇಂಟರ್ನ್ಯಾಷನಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಹ್ಯುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ, ಆ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಜೊತೆಗೆ ಪುಣೆ ಯೂನಿಟ್ ಅಲ್ಲಿ ಕಂಪನಿ ಪ್ಯಾಸೆಂಜರ್ ವೆಹಿಕಲ್ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದೆ. ಈ ಕಾರಣಕ್ಕೆ ಹ್ಯುಂಡೈ ಮೋಟಾರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಎರಡು ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ನಂತರ ವಿಮಾರ್ಟ್ ರಿಟೇಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ Q2 ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. 22% ಅಪ್ ಆಗಿದೆ ಕಂಪನಿಯ ಸೇಲ್ಸ್. ಹಾಗೆ ಸೇಮ್ ಸ್ಟೋರ್ ಸೇಲ್ಸ್ 11% ಅಪ್ ಆಗಿದೆ. ಈ ಡೇಟಾ ರಿಲೀಸ್ ಮಾಡಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು ವಿಮಾರ್ಟ್ ರಿಟೇಲ್ ಅನ್ನು ಕೂಡ. ನಂತರ ಡಿಫ್ಯೂಷನ್ ಎಂಜಿನಿಯರ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ನಿಯರ್ಲಿ 23 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಡಿಫ್ಯೂಷನ್ ಎಂಜಿನಿಯರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಕ್ಯಾಪಿಟಲ್ ಟ್ರಸ್ಟ್ ಲಿಮಿಟೆಡ್ ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಗೋಲ್ಡ್ ಲೋನ್ ಬಿಸಿನೆಸ್ ಲಾಂಚ್ ಮಾಡಿದೆ. ಉತ್ತರ ಪ್ರದೇಶನ ಅಲಿಗರ್ ಅಲ್ಲಿ ಮೊದಲ ಬ್ರಾಂಚ್ ಅನ್ನು ಓಪನ್ ಮಾಡಿದೆ. ಈ ಮೂಲಕ ಗೋಲ್ಡ್ ಲೋನ್ ಬಿಸಿನೆಸ್ ಗೆ ಎಂಟ್ರಿ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಕ್ಯಾಪಿಟಲ್ ಟ್ರಸ್ಟ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಆದಿತ್ಯ ವಿಷನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶದಲ್ಲಿ 6 ಹೊಸ ಸ್ಟೋರ್ಸ್ ಅನ್ನ ಲಾಂಚ್ ಮಾಡಿದೆ. ಈ 6 ಹೊಸ ಸ್ಟೋರ್ ಓಪನ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಯುನಿಮೇಕ್ ಏರೋಸ್ಪೇಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಫೋಕಸ್ ಅಲ್ಲಿರುತ್ತೆ. ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕಂಪನಿಗೆ, ಯಾಕಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಬಹುಶಃ ಕಂಪನಿಯ Q2 ಪರ್ಫಾರ್ಮೆನ್ಸ್ ಡೌನ್ ಇರಬಹುದು ಅಂತ. ಕಾರಣ ಅಮೆರಿಕದ ಟ್ಯಾರಿಫ್ಸ್ ಬಗ್ಗೆ ಹೇಳಿದೆ. ಟ್ಯಾರಿಫ್ ನ ಕಾರಣಕ್ಕೆ ಕಂಪನಿಯ ರೆವಿನ್ಯೂ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು, ಡಿಸ್ಪೈಟ್ ಗುಡ್ ಆರ್ಡರ್ ಬುಕ್ ಅಂತ ಹೇಳಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಆಕ್ಚುಲಿ ಈ ರೀತಿ ಅಪ್ಡೇಟ್ ಗಳನ್ನ ಕೊಡುತ್ತಲ್ಲ ಮ್ಯಾನೇಜ್ಮೆಂಟ್, ಅದು ಒಳ್ಳೆಯ ಮ್ಯಾನೇಜ್ಮೆಂಟ್ ನ ಲಕ್ಷಣ. ಅದೇನೇ ಇರಲಿ, ಪಾಸಿಟಿವ್ ಇರಲಿ
ನೆಗೆಟಿವ್ ಇರಲಿ ಶೇರ್ ಹೋಲ್ಡರ್ಸ್ ಗೆ ಡೈರೆಕ್ಟ್ ಆಗಿ ಹೇಳ್ಬೇಕು. ಕಂಪನಿ ಆಕ್ಚುಲಿ ನೆಗೆಟಿವ್ Q2 ಪರ್ಫಾರ್ಮೆನ್ಸ್ ಡೌನ್ ಇರಬಹುದು ಅನ್ನೋದು ಅದನ್ನ ಓಪನ್ ಆಗಿ ಹೇಳಿದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಎನ್ಎಂಎಕ್ ಏರೋಸ್ಪೇಸ್ ಅಲ್ಲಿ ಇವತ್ತು. ನಂತರ ಜಾನ್ ಕಾಕ್ರೆಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಗೋದಾವರಿ ಇಸ್ಪತ್ತಿಂದ 6 ರಿವರ್ಸಿಬಲ್ ಕೋಲ್ಡ್ ರೋಲಿಂಗ್ ಮಿಲ್ ಸಪ್ಲೈ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಜಾನ್ ಕಾಕ್ರೆಲ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ನೊವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಹೊಸ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಲಾಂಚ್ ಮಾಡಲಿಕ್ಕೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ಸೆಬಿ ಅಪ್ರೂವಲ್ ನ ಕಾರಣಕ್ಕೆ ನೊವಾಮಾ ವೆಲ್ತ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ವಾರಿ ಎನರ್ಜಿ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೋರ್ಡ್ ನಿನ್ನೆ 8,000 ಕೋಟಿ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿದೆ ಅಥವಾ ಅಪ್ರೂವಲ್ ಅನ್ನು ಕೊಟ್ಟಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಲಿಥಿಯಂ ಅಯನ್ ಬ್ಯಾಟರಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ. ಬ್ಯಾಟರಿ ಸ್ಟೋರೇಜ್ ಪ್ಲಾಂಟ್ 20 ಗಿಗಾವ್ಯಾಟ್ ಅವರ್ ಕೆಪಾಸಿಟಿ ಇರುವಂತಹ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಟೋರೇಜ್ ಪ್ಲಾಂಟ್ ಅನ್ನ ಸೆಟಪ್ ಮಾಡಲಿಕ್ಕೆ 8,000 ಕೋಟಿ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ವಾರಿ ಎನರ್ಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ. ನಂತರ ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ ಶೇರುಗಳು ಡಬಲ್ ಆಗುತ್ತೆ. ಬಹುಶಃ ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ಪೋರ್ಟ್ಫೋಲಿಯೋದಲ್ಲಿ 50% ಡೌನ್ ತೋರಿಸಬಹುದು. ಬಟ್ ಅದಕ್ಕಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ. ಒನ್ಸ್ ಅಡಿಷನಲ್ ಶೇರುಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಡೌನ್ ತೋರಿಸುತ್ತೆ. ಬಟ್ ಭಯಪಡುವಂತ ಅವಶ್ಯಕತೆ ಏನಿರೋದಿಲ್ಲ. ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇರುತ್ತೆ. ಟ್ರೂ ಆಲ್ಟ್ ಬಯೋ ಎನರ್ಜಿ ಲಿಸ್ಟಿಂಗ್ ಇದೆ. 18% ಪ್ರೀಮಿಯಂ ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಟ್ರೂ ಆಲ್ಟ್ ಬಯೋ ಎನರ್ಜಿ ಅಂತ. ಇನ್ನು ಜಿನ್ ಕುಶಾಲ್ ಇಂಡಸ್ಟ್ರೀಸ್ ಲಿಸ್ಟಿಂಗ್ ಕೂಡ ಇದೆ. ಇಲ್ಲೂ ಕೂಡ 16% ಪ್ರೀಮಿಯಂ ಇದೆ. ಎರಡು ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ 2 ಕಂಪನಿಗಳು. ಇನ್ನು 3 IPOಗಳು ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಹೋಮ್ ಫ್ರೈಟ್ ಫಾರ್ವರ್ಡರ್ಸ್ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಜಸ್ಟ್ 5% ಇದೆ ಪ್ರೀಮಿಯಂ. ಅಂತ ಅಟ್ರಾಕ್ಟಿವ್ ಪ್ರೀಮಿಯಂ ಏನಿಲ್ಲ ಹೋಮ್ ಫ್ರೈಟ್ ಫಾರ್ವರ್ಡರ್ಸ್ ಅಲ್ಲಿ. ಇನ್ನು ಅಡ್ವಾನ್ಸ್ ಆಗ್ರೋ ಲೈಫ್ ಇಲ್ಲಿ ನೋಡಬಹುದು ಡಿಸೆಂಟ್ ಇದೆ. 15% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಂತರ ವಿ ವರ್ಕ್ ಆಕ್ಚುಲಿ ಇದು ಇವತ್ತಿಂದ ಓಪನ್ ಆಗ್ತಾ ಇದೆ. 7th ವರೆಗೂ ಕೂಡ ಓಪನ್ ಇರುತ್ತೆ. ಪ್ರೀಮಿಯಂ ನೋಡಬಹುದು ಜಸ್ಟ್ 2% ಇದೆ. ಅಂತ ದೊಡ್ಡ ಪ್ರೀಮಿಯಂ ಇಲ್ಲ. ಬಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಸಮಯ ಇದೆ. ಇವತ್ತಿಂದ ಓಪನ್ ಆಗುತ್ತೆ. ಮತ್ತೆ ಮಂಗಳವಾರದವರೆಗೂ ಕೂಡ ಓಪನ್ ಇರುತ್ತೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೇನಂತ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ರಿಯಾಕ್ಷನ್ ಇಲ್ಲ. ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2 ಮಾರ್ಕೆಟ್ಸ್ ಡೌನ್ ಇದೆ. ಸ್ಟ್ರೈಟ್ ಟೈಮ್ಸ್ ಹಾಗೂ ಹ್ಯಾಂಗ್ಸೆಂಗ್. ಇನ್ನು ಉಳಿದ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ. ಬಟ್ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 88 ಪಾಯಿಂಟ್ಸ್ 0.19% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಗೋಲ್ಡ್ ಕೂಡ ರೈಟ್ಲಿ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಇಂಡಿಕೇಶನ್ ಇದೆ ಗಿಫ್ಟ್ ನಿಫ್ಟಿಯಿಂದ. ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್. ಹಾಗೆ ನಮ್ಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.